ಹೆಲೋ ನಮಸ್ತೆ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ ಸಾಲ್ಯಾನ್. ಮತ್ತೊಂದು ಮಿನಿ ವ್ಲಾಗ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿನ್ನೆ ದಿನದ್ದು ಎಕ್ಕರ್ ಹತ್ತಿರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸಿ ಮನೆಗೆ ರೀಚ್ ಆಗುವಾಗ ಬೆಳಿಗ್ಗೆ ಆಲ್ರೆಡಿ 2:30-3 ಗಂಟೆ ಆಗಿದೆ. ಇವತ್ತಿನ ವ್ಲಾಗ್ ವಿಚಾರ ಏನಂತ ಹೇಳಿದರೆ, ನನಗೆ ನನ್ನ ಬೈಕಿಗೆ ಒಂದು 3-3.5 ವರ್ಷ ಆಗ್ತಾ ಬಂತು. ನಾನು ಸರ್ವಿಸನ್ನು ಆಲ್ರೆಡಿ ಶೋರೂಮಲ್ಲೇ ಕೊಟ್ಟು ಮಾಡಿಸುವಂಥದ್ದು. ಬಟ್ ಈ ಟೈಮ್ ಒಂದು ವರ್ಷ ಏನೋ ಆಗಿತ್ತು ಶೋರೂಮಲ್ಲಿ ಸರ್ವಿಸ್ ಮಾಡಲಿಕ್ಕೆ ಕೊಡದೆ. ಸೊ ಅಲ್ಲಿಂದ ಕಾಲ್ ಮಾಡ್ತಾ ಇದ್ದರು, ಬನ್ನಿ ಸರ್ವಿಸ್ ಮಾಡಿ ಗಾಡಿ ಅಂತ ಹೇಳಿ. ಹಾಗಾಗಿ 2 ಟೈರ್ ಬೇರೆ ಹೊಸತು ಹಾಕಿಸಿದ್ದೆ ಮೊನ್ನೆ. ಸರ್ವಿಸನ್ನು ಮಾಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿ, ನಮಗೆ ಶೋರೂಮ್ ಇರುವಂಥದ್ದು ಬೆಳ್ತಂಗಡಿಯಲ್ಲಿ. ನನ್ನ ಗಾಡಿ ಹೋಂಡಾ SP 125. ಸೊ ಹಾಗಾಗಿ ಅದರ ಗಾಡಿ ಈಗಲೂ ಕೂಡ ನೀಟಾಗಿದೆ. ಅಂದರೆ ನಾನು ಶೋರೂಮಲ್ಲಿ ಎಲ್ಲ ಕೆಲಸ ಏನಾದರೂ ಬಂದರೆ ಸಡನ್ ಇಮಿಡಿಯೇಟ್ಲಿ ಮಾಡಿಸ್ತೇನೆ. ಅಂದರೆ ಅದನ್ನು ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಗಾಡಿ ತಗೊಂಡಿರುವಂಥದ್ದು EMIಯಲ್ಲಿ. ಬಟ್ ಈಗ ಕ್ಲಿಯರ್ ಆಗಿದೆ. ಆದರೂ ನನ್ನನ್ನು ಈಗ 3-4 ವರ್ಷದಿಂದ ಯಕ್ಷಗಾನದ ಕಡೆಗೆ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರುವಂತಹ ನನ್ನ ಪ್ರೀತಿಯ ರಥ ಅದು. ಹಾಗಾಗಿ ಅದಕ್ಕೆ ಒಂದು ಗೆರೆ ಬಿದ್ದರೂ ಕೂಡ ನನಗೆ ಅಷ್ಟು ನೋವಾಗುತ್ತೆ. ಸೊ ಗಾಡಿಯನ್ನು ನಾವು ಅಷ್ಟು ಪ್ರೀತಿಸ್ತೇವೆ. ಸೊ ಹಾಗಾಗಿ ಇವತ್ತು ನಮಗೆ ಕಾರ್ಯಕ್ರಮ ಇರುವಂಥದ್ದು ಪುತ್ತೂರು ಸೈಡಲ್ಲಿ ಕಾರ್ಯಕ್ರಮ ಇದೆ, ಯಕ್ಷಗಾನ ಇರುವಂಥದ್ದು. ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಗಾಡಿಯನ್ನು ಶೋರೂಮಿಗೆ ಹೋಗಿ ಸರ್ವಿಸನ್ನು ಮಾಡಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ರೆಡಿಯಾಗಿ ನೇರವಾಗಿ ಕಾಲೇಜ್ಗೆ ಬರುವ ಬದಲು ನಾನು ಶೋರೂಮ್ಗೆ ಬಂದೆ. ದಾರಿ ಮಧ್ಯೆ ಸ್ವಲ್ಪ ಟ್ರಾಫಿಕ್ಗಳೆಲ್ಲ ಆಯಿತು. ಅಂದರೆ ಬೆಳಗಿನ ಹೊತ್ತಲ್ಲ, ಡ್ಯೂಟಿ ಟೈಮೆಲ್ಲ. ಸೊ ಹಾಗಾಗಿ ನನಗೂ ಬೇರೆ ಡ್ಯೂಟಿಗೆ ಲೇಟ್ ಆಗಿತ್ತು. ಹಾಗೂ ಈಗ ಸಮತರ್ಕ, ಉಚ್ಚಿರೆ, ಬೆಳ್ತಂಗಡಿ ಎಲ್ಲ ಆಗಿ ಶೋರೂಮ್ ಹತ್ತಿರ ಬಂದೆ. ಆಲ್ರೆಡಿ ಶೋರೂಮ್ ಹತ್ತಿರ ತುಂಬ ಗಾಡಿಗಳೆಲ್ಲ ಬಂದಿತ್ತು. ಇವತ್ತು ಸೋಮವಾರ ಆಗಿರೋದ್ರಿಂದ ಗಾಡಿಗಳೆಲ್ಲ ತುಂಬ ಇತ್ತು. ಆಲ್ರೆಡಿ ಅಲ್ಲಿರುವಂತಹ ಯಾರು ಸ್ಟಾಫ್ಗಳು ಬೇರೆ ಗಾಡಿಯ ಡೀಟೇಲ್ಸನ್ನು ಪಡ್ಕೊಳ್ತಾ ಇದ್ದರು. ಹಾಗೆ ನಾವು ಕೂಡ ಸ್ವಲ್ಪ ಹೋಗಿ ಶೋರೂಮ್ ಹತ್ತಿರ ಬಂದು ನಮ್ಮ ಗಾಡಿಯ ಬಗ್ಗೆ ಏನು ಕಂಪ್ಲೇಂಟ್ ಆಗಬೇಕು, ನನ್ನದೊಂದು ಚೈನು, ಕಾಲರ್ ಸೆಟ್ ಮತ್ತು ವಾಶು, ಸ್ವಲ್ಪ ಸೌಂಡೆಲ್ಲ ಬರ್ತಾ ಇತ್ತು. ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದೇನೆ. ಸೊ ಹಾಗಾಗಿ ಒಂದು ಬಜೆಟ್ ಎಲ್ಲ ಹೇಳಿದರು. ಸ್ವಲ್ಪ ಬೆಳಗಿನ ಹೊತ್ತಾಗಿರೋದ್ರಿಂದ ಸ್ವಲ್ಪ ಕೆಲಸದವರು ಕೂಡ ಅಷ್ಟೊಂದು, ಸೋಮವಾರ ಅಲ್ವಾ, ಆ್ಯಕ್ಟಿವ್ ಆಗಿರಲಿಲ್ಲ. ಬೇಕೋ ಬೇಡ ಅಂತ ಹೇಳಿ ಮಾಡ್ತಾಯಿದ್ರು. ಆದರೂ ಏನು ಮಾಡುವಂಥದ್ದು, ಅವರಿಗೆ ದಿನ ಬೆಳಗಿನ ಸಂಜೆ ತನಕ ಅದೇ ಕೆಲಸ ಆಗಿರೋದ್ರಿಂದ ಅವರದ್ದೇ ಸ್ಟ್ರೆಸ್ ಅನ್ನುವಂಥದ್ದು ಅವರಿಗೆ ಇರ್ತದೆ. ಹಾಗಾಗಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ನಮ್ಮ ಗಾಡಿಯ ಡೀಟೇಲ್ಸ್ ಏನಾಗಬೇಕು ಏನು ಅಂತ ಹೇಳಿ ಎಲ್ಲ ಡೀಟೇಲ್ಸನ್ನೆಲ್ಲ ಹೇಳಿ. ಸೊ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದೇ ಶೋರೂಮ್, ನಮಗೆ ಹೋಂಡಾ ಶೋರೂಮ್ ಇರುವಂಥದ್ದು ಬೆಳ್ತಂಗಡಿಯಲ್ಲಿ. ಸೊ ಅಲ್ಲಿಂದ ಬಂದು ಗಾಡಿಯನ್ನು ಅಲ್ಲಿ ಇಟ್ಟು ಬಂದೆ. ಸಂಜೆ ಒಂದು 3-4 ಗಂಟೆ ಹೊತ್ತಿಗೆ ಕೊಡ್ತೀನಿ ಅಂತ ಹೇಳಿದರೆ ನನಗೆ ಕಾಲೇಜ್ ಬಿಡುವಾಗ ಸರಿ ಆಗುತ್ತೆ, ಅವರು ಕಾಲ್ ಮಾಡ್ತಾರೆ. ಅಲ್ಲಿಂದ ಬೈಕ್ ಬಂದ ಮೇಲೆ ನಾವು ಬಸ್ಸಲ್ಲಿ ಹೋಗುವಂಥದ್ದು, ವಾಕಿಂಗ್ ಮಾಡುವಂಥದ್ದೆಲ್ಲ ಬಹಳ ವಿರಳ ಆಗಿ ಹೋಗಿದೆ. ಸೊ ಅಲ್ಲಿಂದ ನಡಿಲಿಕ್ಕೆ ಆರಂಭ ಮಾಡಿದೆ. ಸ್ವಲ್ಪ ಸುಸ್ತಾಯಿತು, ಬಿಸಿಲು ಬೇರೆ ತುಂಬ ಇತ್ತು. ಸೊ ನನಗೆ ಕ್ಲಾಸಿಗೆ ನಾನು 9:30ಗೆ ಬರಬೇಕು. ಬಟ್ ಇವತ್ತು 10 o'clock ಕಳೆದಿತ್ತು. ಕಾಲೇಜಲ್ಲಿ ನಮ್ಮ ಪ್ರಾಂಶುಪಾಲರಿಗೆ ಫೋನ್ ಮಾಡಿ ಹೇಳಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಬೈಕನ್ನು ಕೊಟ್ಟು ಅಲ್ಲಿಂದ ವಾಕಿಂಗ್ ಮಾಡಿಕೊಂಡು 1 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಸೊ ನಡ್ಕೊಂಡು ನಮ್ಮ ಡ್ಯೂಟಿ ಹತ್ತಿರ ಬಂದೆ. ಸೊ ನಡ್ಕೊಂಡು ಬರುವಾಗ ಈ ಬಿಸಿಲಿಗೆ ಎಲ್ಲ ಬೆವತ್ತು ಹೋಗಿದ್ದೆ. ವಿಪರೀತ ಬಿಸಿಲಿದ್ದು. ನಡೆದಂದರೆ ಅಭ್ಯಾಸ ಇಲ್ಲದೆ ಅಲ್ಲ, ಬೈಕ್ ಬಂದ ಮೇಲೆ ನಾವೆಲ್ಲ ವೆಹಿಕಲ್ ಬಂದ ಮೇಲೆ ಇಲ್ಲಿಂದ 1/2 ಕಿಲೋಮೀಟ್ರ್ ಹೋಗೋದಕ್ಕೂ 100 ಮೀಟ್ರ್ ಹೋಗೋದಕ್ಕೂ ಗಾಡಿಯನ್ನೇ ಉಪಯೋಗಿಸ್ತೇವೆ. ಸೊ ನಮ್ಮ ಜೊತೆ ಗಾಡಿ ಒಂದು ಕ್ಷಣ ಇಲ್ಲದಿದ್ದರೆ ನಮಗೆಷ್ಟು ಏನೋ ಕಳೆದುಕೊಂಡಂಥ ಅನುಭವ ನನಗೆ ಕೂಡ ಹಾಗೆ ಆಯಿತು. ಗಾಡಿ ಶೋರೂಮಲ್ಲಿ ಕೊಟ್ಟು ಬಂದು ಏನೋ ಅನ್ಕಂಫರ್ಟೇಬಲ್ ಫೀಲ್ ಅನ್ನುವಂಥದ್ದಾಯಿತು. ಬಟ್ ಗಾಡಿ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಸೊ ಅಲ್ಲಿಂದ ವಾಕಿಂಗ್ ಮುಖಾಂತರ ನಡ್ಕೊಂಡು ನನ್ನ ಡ್ಯೂಟಿ ಇರುವಂತಹ ಕಾಲೇಜ್ ಹತ್ತಿರ ನಡ್ಕೊಂಡು ಬಂದೆ. ನಂತರ ಸಂಜೆ ಆಗಿತ್ತು. ಸಂಜೆ ಶೋರೂಮಿಂದ ನನಗೆ ಕಾಲ್ ಬಂತು, ಬೈಕಿದ್ದು ಕೆಲಸ ಆಗಿದೆ, ಬಂದು ತಗೊಂಡೋಗಿ ಅಂತ ಹೇಳಿ. ಸೊ ಅಲ್ಲಿ ಶೋರೂಮಿಗೆ ಹೋಗಿ ಅಲ್ಲಿ ಏನು ಅಮೌಂಟ್ ಆಗಬೇಕು ಅದನ್ನು ಪೇ ಮಾಡಿ, ನನ್ನ ರಥ ಆಲ್ರೆಡಿ ರೆಡಿಯಾಗಿ ನಿಂತಿತ್ತು. ಸೊ ಅದನ್ನು ಹೋಗಿ ಅಲ್ಲಿಂದ ನನ್ನ ರಥವನ್ನು ಏರಿ ನಮಗೆ ಯಕ್ಷಗಾನ ಕಾರ್ಯಕ್ರಮ ಇದ್ದದ್ದು ಪುತ್ತೂರು ಹತ್ತಿರ ಒಳಗಡೆ
ಸೊ ಅಲ್ಲಿಗೆ ಹೋಗೋದಕ್ಕೆ ನಾನು ಸಿದ್ಧ ಆದೆ. ಫೈನಲಿ ನಮ್ಮ ಗಾಡಿ ಅನ್ನುವಂಥದ್ದು ರೆಡಿ ಆಯಿತು. ಸೊ ಸರ್ವಿಸನ್ನು ಮಾಡಿಕೊಟ್ಟಿದ್ದಾರೆ ಒಳ್ಳೆ ರೀತಿ. ಅಂದರೆ ವಾಶ್ ಎಲ್ಲ ಸಮ್ಟೈಮ್ಸ್ ಅಷ್ಟೊಂದು ನೀಟಾಗಿ ಮಾಡೋದಿಲ್ಲ ಕೆಲವು ಕಡೆ. ಇಲ್ಲಿ ಕೂಡ ನನಗೆ ಕಳೆದ ಬಾರಿ ಕೆಲವು ಸಲ ಇದೇ ಕಂಪ್ಲೇಂಟ್, ಅಂದರೆ ವಾಶನ್ನು ನೀಟಾಗಿ ಮಾಡೋದಿಲ್ಲ. ಬೇಕೋ ಬೇಡ ಸರ್ವಿಸ್ ಆದರೂ ಓಕೆ ಬೆಟರ್ ಮಾಡ್ತಾರೆ, ಬಟ್ ವಾಶನ್ನು ಮಾಡುವಾಗ ಏನು ಮಣ್ಣೆಲ್ಲ ಹಾಗೆ ಇರುತ್ತೆ, ನೀಟಾಗಿ ಮಾಡೋದಿಲ್ಲ. ಅದು ಸೇಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡುವ, ಅವರು ದುಡಿಯುವಂಥವರು, ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ಅದು ಕೂಡ ಸರಿಯಾಗೋದಿಲ್ಲ, ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಹಾಗೋ ಹೀಗೋ ನಮ್ಮ ಗಾಡಿ ಅನ್ನುವಂಥದ್ದು ರೆಡಿ ಆಯಿತು. ಸೊ ಅಲ್ಲಿಂದ ಹೊರಟು ನಾನು ನೇರವಾಗಿ ಪುತ್ತೂರು ಯಕ್ಷಗಾನದತ್ತ ನನ್ನ ಪ್ರಯಾಣವನ್ನು ಬೆಳೆಸಿದ್ದೇನೆ. ಸೊ ಇದು ನನ್ನ ಗಾಡಿ ಸರ್ವಿಸಿಗೆ ಕೊಟ್ಟಂತಹ ವಿಚಾರದ ಬ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಇಂಟರ್ವ್ಯೂಗಳಾಗಿರಲಿ ಅಥವಾ ಪಾಡ್ಕಾಸ್ಟ್ ವೀಡಿಯೋಗಳಾಗಿರಲಿ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ವೀಡಿಯೋಗಳಾಗಲಿ, ಒಳ್ಳೆಯ ಅತಿಥಿಗಳ ಸಂದರ್ಶನದ ಭಾಗ ನಮ್ಮ ವಾಹಿನಿಯ ಮುಖಾಂತರ ಮುಂದಕ್ಕೆ ನೀವು ನೋಡುವವರಿದ್ದೀರಿ ಅಂತ ಹೇಳ್ತಾ, ಮಾಹಿತಿಯನ್ನು ಇನ್ನೊಬ್ಬರಿಗೆ ಇಷ್ಟ ಆದರೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.